ಮಹಿಳಾ ನಾಯಕತ್ವಕ್ಕೆ ಸಲಾಂ, ಮಹಿಳಾ ಸಾಧಕಿಯರಿಗೆ ಸನ್ಮಾನ. ಜಯನಗರದ ವಿವೇಕ ಆಡಿಟೋರಿಯಂನಲ್ಲಿ ನಡೆದ ಅರ್ಥಪೂರ್ಣ ಸಮಾರಂಭದ ಸಂಭ್ರಮ ಇದು. ಉದ್ಯಮ, ಶಿಕ್ಷಣ, ಸಮಾಜ ಸೇವೆ, ಮಾಧ್ಯಮ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಸಾಧಕಿಯರಿಗೆ ಗೌರವ ಸಲ್ಲಿಸುವ ವೇದಿಕೆಯಾಗಿತ್ತು ಈ ಕಾರ್ಯಕ್ರಮ. ಮಾಧ್ಯಮ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಫೆನಿಕ್ಸ್ ಮಾರ್ಕೆಟಿಂಗ್ ಸರ್ವೀಸಸ್ ಜಂಟಿಯಾಗಿ ಆಯೋಜಿಸಿದ್ದ ಶಿ ಪವರ್ ಅವಾರ್ಡ್ಸ್ ಮತ್ತು ಬಿಸಿನೆಸ್ ಕಾನ್ಕ್ಲೇವ್ 2025ಗೆ ಆದರ್ಶ ಗ್ರೂಪ್ ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿತ್ತು. ಮಧ್ಯಾಹ್ನ ಆರಂಭಗೊಂಡ ಬಿಸಿನೆಸ್ ಮಾಸ್ಟರ್ ಕ್ಲಾಸ್ ಮಹಿಳಾ ಉದ್ಯಮಿಗಳಿಗೆ ಜ್ಞಾನದ ಔತಣ ನೀಡಿತು. ಖ್ಯಾತ ಕೃಷಿ ಉದ್ಯಮಿ ಕವಿತಾ ಮಿಶ್ರಾ ಉದ್ಯಮಿಯಾಗುವ ನಿರ್ಧಾರ, ಅವಕಾಶ ಮತ್ತು ಸವಾಲುಗಳ ಬಗ್ಗೆ ಮಾತನಾಡಿದ್ರು. ನಿಮಗೆ ಸ್ವತಃ ಗೊತ್ತೈತಿ, ಇವತ್ತು ನಾಳೆ ಯಾರಾದರೂ ಹೊಲ ಮನೆ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ಕೆ ಒಲ್ಲೆನಾಕತ್ತಾರೆ. ಯಾಕಂದ್ರೆ ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿದ್ದು ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರಬೇಕು. ಅದು 10,000 ಬರಲಿ, ಅದು 20,000 ಬರಲಿ, 1 ಲಕ್ಷ ಬರಲಿ. ಬಿಕಾಸ್ ಮಾರ್ಕೆಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್. ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಅವರ್ ಪ್ರಾಡಕ್ಟ್, ರೈಟ್? ಸೊ ಅದಕ್ಕೋಸ್ಕರ ನಾನು ಹೇಳೋದು, ಪರಿಸ್ಥಿತಿಗಳ ವಿರುದ್ಧ ಹೋರಾಡೋದಕ್ಕಿಂತ ಪರಿಸ್ಥಿತಿಗಳ ಜೊತೆಗೆ ಹೋಗೋದು ಶಾಣೆತನ. ಇಷ್ಟೊಂದು ಬೆಳೆಗಳನ್ನು ನಾನು ಮಾಡಿದೆಲ್ಲ ಅದು ಮನೆತನ ನಡೆಸ್ಲಿಕ್ಕಾಗ್ತದೆ. ಇನ್ನು 45ರಿಂದ 50 ವರ್ಷ ಆದಮೇಲೆ ನಮ್ಮ ಕೈ ಒಳಗೆ ದುಡ್ಡಿಲ್ಲ ಅಂದ್ರೆ ನಾವು ಮಗ ಸೊಸಿಗೆ ಬಜ್ಜೆ ಆಗ್ತೀವಿ. ಯಾಕಂದ್ರೆ ದುಡ್ಡಿಲ್ಲ ಅಂದ್ರೆ ಯಾರು ಯಾರಿಗೆ ಮರ್ಯಾದೆ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿದ್ದು ಕರ್ನಾಟಕದ ಶ್ರೀಗಂಧ. ಇಟ್ ಈಸ್ ಅ ಕ್ರೌನ್ ಆಫ್ ಕರ್ನಾಟಕ, ಕರ್ನಾಟಕದ ಹೊನ್ನ ಕಳಸ. ಯಾಕಂದ್ರೆ 1 ಎಕರೆ ಒಳಗೆ ನಾವು ಶ್ರೀಗಂಧ ಬೆಳೆದ್ರಂದ್ರೆ 1 ಎಕರೆದಿಂದ ಸಾಲಿನ ಸಾಲಿಗೆ 10 ಗಿಡದಿಂದ ಗಿಡಕ್ಕೆ 10 ಹಾಕಿದ್ವಿ ಅಂದ್ರೂ 1 ಎಕರೆಗೆ 440 ಗಿಡ ಕುಂದಿರ್ತಾವೆ. So according to the government rate of Karnataka, today's existing price of sandalwood per kg, it is 15,000 to 20,000 rupees per kg. Per tonnage, it will be approximate 1 to 2 crores. From each acre, a farmer may expect minimum 4 to 5 tons. It means, ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡ್ಬೋದು, ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು. ಆದ್ರೆ ಹೆಬ್ಬಟ್ಟು ಹೊತ್ತು ರೈತನು ಕೋಟಿಯಲ್ಲಿ ಮಾತಾಡಬೇಕು. ಜಗತ್ತು ಅವನ ಹೆಂಡತಿ ಮಕ್ಕಳಿಗೆ ಕೊಡುವಂಥ ಮರ್ಯಾದೆ ಬದಲಾಗಬೇಕು. ಯಾಕಂದ್ರೆ ನಾನೀಗೂ ಅದೇ ಹೇಳೋದು, ನಾವು ಯಾವಾಗ ಏನು ಪ್ರಯತ್ನಗಳನ್ನು ಮಾಡ್ತೀವಿ ಆ ಪ್ರಯತ್ನಗಳು ಭಾಳ ಕ್ರಮಬದ್ಧವಾಗಿ ಮಾಡಬೇಕು. ಬಿಕಾಸ್ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅಗ್ರಿಕಲ್ಚರ್. ವಿ ಹ್ಯಾವ್ ಟು ಡಿವೈಡ್ ಅವರ್ ಅಗ್ರಿಕಲ್ಚರ್ ಇಂಟು ಇಂಟಿಗ್ರೇಟೆಡ್ ಫಾರ್ಮಿಂಗ್. ಇಟ್ ಈಸ್ ಓನ್ಲಿ ಪಾಸಿಬಲ್ ವಿ ಹ್ಯಾವ್ ಟು ಡಿವೈಡ್ ಇಟ್ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, agroforestry and animal husbandry, where the agriculture income is a short term income, horticulture income is a mid term income, of course agroforestry is a long term income. ಈ ಥರ ನಾವು ಪ್ಲ್ಯಾನ್ ಮಾಡಿದಾಗ ಅಫ್ಕೋರ್ಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ನಲ್ಲಿ ನಾವು ಅಗ್ರಿಕಲ್ಚರನ್ನು ಪ್ಲ್ಯಾನ್ ಮಾಡಿದಾಗ ನಮಗೆ ಸಸ್ಟೈನಿಬಿಲಿಟಿ ಸಿಗ್ತದೆ. ಆ್ಯಂಡ್ ಹೆಂಗೆ ನಾವು ಪ್ಲ್ಯಾನ್ ಮಾಡಬೇಕಂದ್ರೆ ಕಂಟಿನ್ಯೂಸ್ ದುಡ್ಡು ಬರ್ತಿರಬೇಕು, ಎಕಾನಾಮಿಕಲಿ ಫಾರ್ಮರ್ಸ್ ಸೌಂಡೂ ಆಗಿರಬೇಕು. ಆ್ಯಂಡ್ ಯು ನೋ ವೆರಿ ವೆಲ್, ನಾವೇನು ಎಕಾನಮಿ ಜನ್ರೇಟ್ ಮಾಡ್ತೀವಿ, ನೀವೆಲ್ಲ ದುಡ್ದಂಥ ರೊಕ್ಕಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕು. ಬಟ್ ಅವರ್ಸ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಎಕಾನಮಿ ವಾಟ್ ವಿ ಆರ್ ಜನ್ರೇಟಿಂಗ್. ನೋ ನೀಡ್ ಆಫ್ ಪೇಯಿಂಗ್ ಟ್ಯಾಕ್ಸಸ್ ಆಲ್ಸೋ ಫಾರ್ ದ್ಯಾಟ್, ರೈಟ್? ಈ ಜಗತ್ತು ನಿಂತಿರೋದು 3 ಶಕ್ತಿಗಳ ಮೇಲೆ: ಲಕ್ಷ್ಮಿ ದುಡ್ಡು, ಗೌರಿ ಶಕ್ತಿ, ಅಫ್ಕೋರ್ಸ್ ಜ್ಞಾನ ಸರಸ್ವತಿ. ಈ 3 ಶಕ್ತಿಗಳು ಗಂಡ್ಮಕ್ಳೇ ಭಾಳ ಮಂದಿ ಕುಂತೀರಿ. ಈ 3 ಶಕ್ತಿಗಳು ನಿಮ್ಮ ಮನೆಯೊಳಗೆ ಕಾಲು ಮುರ್ಕೊಂಡು ಬೀಳ್ಬೇಕಂದ್ರೆ ನಿಮ್ಮ ಮನೆಯೊಳಗಿರುವಂಥ ತಾಯಿ, ತಂಗಿ, ಮಗಳು, ಹೆಂಡತಿ, ಸೊಸಿಗೆ ಗೌರವ ಕೊಡ್ರಿ. ಅವಾಗ ಈ 3 ಶಕ್ತಿಗಳು ನಿಮ್ಮ ಮನೆಯೊಳಗೆ ಏಕೀಕೃತವಾಗಿ ಕಾಲು ಮುರ್ಕೊಂಡು ಕುಂತಿರ್ತಾರೆ. ಯಾಕಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೇ ತೆರೆದಂತೆ. ನಮ್ಮ ಹೆಣ್ಮಕ್ಳು ಏನಾರು ಓದಿದ್ರಂದ್ರೆ ನಾವು ನಮ್ಮ ಮಕ್ಕಳಿಗೆ ಅದಕ್ಕೆ ಕಲಿಸ್ತೀವಿ. ಅದಕ್ಕೆ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ ಐತಿ. ಒಂದು ಮಗು ಚಲೋ ಹುಟ್ಟಿ ಒಂದು ದೊಡ್ಡ ಹೆಸರು ತೊಗೊಂಬಂದ್ರೆ ನಾವೇನು ಹೇಳ್ತೀವಿ? ಯಾ ತಾಯಿ ಹಡದ ಮಗ ಏನ ಅಂತ ಹೇಳ್ತೀವಿ. ಯಾಕಂದರೆ ಒಳ್ಳೇದಾದರೂ ತಾಯಿಗೆ ಹೋಗ್ತದೆ, ಕೆಟ್ಟದಾದರೂ ತಾಯಿಗೆ ಹೋಗ್ತದೆ. ಅದಕ್ಕೆ ನಾನು ಹೇಳೋದು, ತಾಯಿ ಆಗೋದು ಸಣ್ಣ ಮಾತಲ್ಲ. ತಾಯಿ ಬರೀ ಜನ್ಮ ಕೊಟ್ಟು ಒಂದು ಮಗುವಿಗೆ ಅಲ್ಲೇ ರೋಡ್ ಮೇಲೆ ಒಗೆದು ಹೋದ್ರಂದ್ರೆ ಅವ್ರ ಮಕ್ಕಳಾಗ್ತಾರೇನು? ಆಗೋದಿಲ್ಲ. ತಾಯಿ 9 ತಿಂಗಳು ಹೊತ್ತು ಹೆತ್ತು ತನ್ನ ರಕ್ತ ಕೊಟ್ಟು ಆ ಡೆಲಿವರಿ ಆಗೋ ಟೈಮ್ ಒಳಗೆ ಭಾಳಷ್ಟು ಮಂದಿ ಸತ್ತು ಹೋಗ್ಯಾರ. ಆದರೂ ಒಂದು ಮನೆತನಕ್ಕೋಸ್ಕರ ಆ ಹೆಣ್ಮಗಳು ಆ ವಂಶಾಭಿವೃದ್ಧಿ ಮಾಡಿ ಆ ಮನೆತನವನ್ನು ಮುಂದುವರಿಯುವುದಕ್ಕೋಸ್ಕರ ತನ್ನ ಜೀವನವನ್ನು ಒತ್ತೆ ಇಟ್ಟು ತಾಯಿ ಆಗ್ತಾಳೆ. ಆಮೇಲೆ ಹುಟ್ಟಿ ಹೊರಗೆ ಬಂದಂಥ ಮಗುವಿನ ಹೆಸರು ಮುಂದೆ ಇವತ್ತು ಯಾರ್ದಾದ್ರೂ ಹೆಸರು ಐತಂದ್ರೆ ನಮ್ಮ ಗಂಡನ ಮನೆ ಹೆಸರೈತಿ, ನಮ್ದು ಹೆಸರಿಲ್ಲ. ಯಾಕಂದ್ರೆ ಒಂದು ಸಣ್ಣ ಹುಡುಗ 2 ರೂಪಾಯಿ ಚಾಕ್ಲೇಟ್ ಕೊಡೋದಿಲ್ಲ ತನ್ನ ಕೈಯಾಗಿಂದ. ನಾವು ನಮ್ಮ ಅಸ್ತಿತ್ವವನ್ನು ಪೂರಾ ನಮ್ಮ ಗಂಡನ ಮನೆ ಧಾರೆ ಎರೆದು ನಮ್ಮ ಪೂರ ಜೀವಮಾನವನ್ನು ಅದಕ್ಕೆ ತೆಗೆದು ಬಿಡ್ತೀವಿ. ಅದಕ್ಕೋಸ್ಕರ ನಿಮಗೋಸ್ಕರ ನೀವು ಚಪ್ಪಾಳೆ ತಟ್ಕೊಳ್ರಿ. ಯಾಕಂದರೆ ಈ ಜಗತ್ತೊಳಗೆ ಸೃಷ್ಟಿಯನ್ನು ಡಬಲ್ ಮಾಡುವಂಥ, ಸೃಷ್ಟಿಯನ್ನು ಭಾಳ ಮುಂದೆ ಒಯ್ಯುವಂಥ ಶಕ್ತಿ, ಆಮೇಲೆ ಅಂಥ ಒಂದು ಜೀವ ಯಾರ್ದಾದ್ರೂ ಕಡೆ ಐತಂದ್ರೆ ಅದು ಒಂದು ಹೆಣ್ಣು ಜೀವ ಮಾತ್ರ.
ಬಳಿಕ ಪ್ರಸಿದ್ಧ ಹಣಕಾಸು ತಜ್ಞ ರಂಗಸ್ವಾಮಿ ಮೂಕನಹಳ್ಳಿ ಮಹಿಳಾ ಉದ್ಯಮಿ ಯಶಸ್ಸಿಗೆ ಸಪ್ತ ಸೂತ್ರಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದ್ರು. So success rate ನಿಮಗೆ ಗೊತ್ತಿರಲಿ 1%. ಬಿಸ್ನೆಸ್ ಇವತ್ತು ಆರಂಭವಾದ ಬಿಸ್ನೆಸ್ 5 ವರ್ಷಗಳ ಆಯ್ತು, 5 ವರ್ಷ ಮುಗೀತು ಅನ್ನುವಂಥದ್ದು ಕೇವಲ 1 ರಿಂದ 2% ಅಷ್ಟೇ. ಇವಾಗ ಇದನ್ನು ಕೇಳಿ ನೀವು ಆತ್ಮವಿಶ್ವಾಸ ಕಳ್ಕೊಳ್ಳಂಗಿಲ್ಲ. ನೀವು ಕೋಟ್ಯಾಧಿಪತಿಯಾದ ಮರುದಿನ ನಿಮಗೆ ಗೊತ್ತಾಗುತ್ತೆ ಕೋಟಿಗೆ ವ್ಯಾಲ್ಯೂ ಇಲ್ಲ, ಕೋಟಿಗೆ ಬೆಲೆ ಇಲ್ಲ ಕಣ್ರಿ. ಐ ಆಮ್ ಸಾರಿ ಟು ಸೇ ದಿಸ್, ಅಹಂ ಅಂತ ಅನ್ಕೋಬೇಡಿ, ಕೋಟಿಗೆ ಬೆಲೆನೇ ಇಲ್ಲ. ಡಿಸಿಪ್ಲಿನ್ ಅಂದ್ರೆ ಏನಿಲ್ಲ, ಮಾಡಿದ್ದೇ ಮಾಡೋದಷ್ಟೇ. ಏನು ಡಿಸಿಪ್ಲಿನ್? ಮಾಡಿದ್ದೇ ಮಾಡ್ತಾ ಇರೋದು, ಬೇಜಾರಿಲ್ಲದೆ ಮಾಡ್ತಾ ಇರೋದು. ದಿನಾ ಬೆಳಿಗ್ಗೆ ಅಂಗಡಿಗೆ ಯಾರೂ ಬರಲ್ಲ, ದಿನಾ 6 ಗಂಟೆಗೆ ಹೋಗ್ತೀರಾ ತೆಗಿತೀರಾ. 1 ತಿಂಗಳು ಅಂಗಡಿಗೆ ಯಾರೂ ಬರೋದಿಲ್ಲ. ಜನ ಏನು ಮಾಡ್ತಾರೆ ಹೇಳಿ, 6 ಗಂಟೆಗೆ ಯಾರೂ ಬರಲ್ಲ, ನಾನು 7 ಗಂಟೆಗೆ ತೆಗಿತೀನಿ ಅಂಗಡಿ, 1 ಅವರ್ ನಾನು ನಿದ್ದೆ ಮಾಡ್ತೀನಿ. 1 ತಿಂಗಳು 7 ಗಂಟೆಗೆ ತೆಗಿತಾನೆ, ಜನ ಬರಲ್ಲ. ಅವನೇನು ಮಾಡ್ತಾನೆ, ಇನ್ನೊಂದು ಸ್ಟೆಪ್ಪು, 7ಕ್ಕೂ ಯಾರೂ ಬರಲ್ಲ, ನಾನು 1 ತಿಂಗಳು ನೋಡಿದ್ದೀನಿ, 8 ಗಂಟೆಗೆ ತೆಗಿತೀನಿ ನಾನು ನಿಮ್ಮ ಮೇಲಿಂದ ಅಂಗಡಿ. ಅದಲ್ಲ ಡಿಸಿಪ್ಲಿನ್. ಯಾರು ಬರಲಿ ಬಿಡಲಿ, 6 ಅಂದರೆ 6ಕ್ಕೆ ನಿಮ್ಮ ಅಂಗಡಿ ತೆಗ್ದಿರಬೇಕು. ಬರೋಕ್ಕೆ ಶುರು ಮಾಡ್ತಾರೆ ಜನ, ನಂಬಿಕೆನೇ ಇಲ್ವಲ್ಲ. ನಮ್ಮದು ಮನಸ್ಸು ಹೆಂಗೆ ಗೊತ್ತಾ, ಅದು ಶಾರ್ಟ್ಕಟ್ ಹುಡುಕ್ತಾ ಇರುತ್ತೆ. ಶಾರ್ಟ್ಕಟ್ ಯಾವಾಗಲೂ ಅಷ್ಟೇ, ಯಾವುದು ನಮಗೆ ಸುಖ ಕೊಡುತ್ತೆ ಆ ದಾರಿನ ಹುಡುಕೊಡ್ತಾ ಹೋಗುತ್ತೆ, ಅದೇ ಶಾರ್ಟ್ಕಟ್ಟು. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಡಿಸಿಪ್ಲಿನ್ ಬೇಕು, ಇದು ಬೇಕು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ನಮ್ಮದು ಸ್ಕಿಲ್ಸು ಯಾವುದೋ ಒಂದು ಸ್ಕಿಲ್ ಸೆಟ್ ಕಲ್ತ್ಕೊಂಡ್ಬಿಟ್ಟಿರ್ತೀವಿ. ನನಗೆ ಯಾವಾಗಲೂ ಅದನ್ನು ನೆನೆಸ್ಕೊಂಡಾಗೆಲ್ಲ ನಗು ಬರುತ್ತೆ. ಯಾವುದೋ ಟೈಮಲ್ಲಿ ಡಿಗ್ರಿ ತೊಗೊಂಡ್ಬಿಟ್ಟಿರ್ತೀವಿ, ಆ ಸರ್ಟಿಫಿಕೇಟ್ ನಮಗೆ ಜೀವನ ಪೂರ್ತಿ ಅನ್ನ ಹಾಕಲಿ ಅಂತ ಬಯಸ್ತೀವಿ. ಎಂಥ ನಾಚಿಕೆಗೇಡು ಅಲ್ವಾ? ಹಾಗೆ ಇದು ಕೂಡ ಅಲ್ವಾ, ಏನೋ ಒಂದು ಪದಾರ್ಥ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ, ನಿಂಬು ಶರ್ಬತ್ತು, ಅದದೇ ಮಾರ್ತಾ ಇದ್ದೀರಾ. ರಸ್ನ ಬಂತು, ಇನ್ನೊಂದು ಬಂತು, ಯಾವ್ಯಾವುದೋ ಬಂದು ಕೋಟಿ ಮಾಡ್ಕೊಂಡೋದ್ರು ನೀವು ಇವತ್ತು ನಿಂಬು ಶರ್ಬತ್ತಲ್ಲೇ ಇದ್ದೀರಾ. ಏನು ಬೇಕು ಮಾರ್ಕೆಟ್ಗೆ, ಏನು ಬೇಕು ನೋಡಿ, ಅದನ್ನು ಡೆವಲಪ್ ಮಾಡ್ಕೊಂಡು ಅದನ್ನು ಮಾಡಿ. ಕಲಿಕೆ ನಿರಂತರ, ಅದನ್ನು ನಿಲ್ಸಂಗಿಲ್ಲ ಅನ್ನೋದೇ ಇದು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಐಪಿಎಸ್ ಅಧಿಕಾರಿ ರೂಪಾ ಡಿ ಮೌದ್ಗಿಲ್, ಆದರ್ಶ ಗ್ರೂಪ್ನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಬಿಎಂ ಜಯಶಂಕರ್, ಖ್ಯಾತ ಚಲನಚಿತ್ರ ನಟಿ ಭಾವನಾ ರಾಮಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಶ್ರೀ ಗೌರಿ ಶಕ್ಕಿಯವರು ನನ್ನ ಹತ್ರ ಈ ಥರ ಸ್ಪಾನ್ಸರ್ ಮಾಡಬೇಕು, ಮಹಿಳೆಯರಿಗಾಗಿ ಅವರ ಸಾಧನೆ ಗುರುತಿಸಬೇಕು ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ನನಗೆ ಖಾತ್ರಿ ಇತ್ತು ಇವರು ಪ್ರಾಮಾಣಿಕವಾಗಿ ಗುರುತಿಸಿ ಮಾಡ್ತಾರೆ ಅಂತ. ಇದರಿಂದ ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಈಗ ನನಗೆ ಅದು 100% ಕನ್ಫರ್ಮ್ ಆಯಿತು. ಭಾಳ ಪ್ರಾಮಾಣಿಕತೆಯಿಂದ ಕರೆಕ್ಟಾಗಿ ಯಾರ್ಯಾರು ಈ ಪ್ರತಿಭಾವಂತರನ್ನು ಸೆಲೆಕ್ಟ್ ಮಾಡಿ ಈ ಶಿ ಪವರ್ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಇದಕ್ಕೆ ನಾನು ತುಂಬ ಧನ್ಯವಾದಗಳು ಗೌರಿ ಶಕ್ಕಿಯವರೇ, ತಮ್ಮ ಕಿರಣ್ ಕುಮಾರ್ ಅವರೇ, ತಮ್ಮ ವೃಂದದವರೆಗೆ ನನ್ನ ನಮಸ್ಕಾರಗಳು. ಸೊ ಈಗ ಪ್ರಶಸ್ತಿ ಯಾಕೆ ಕೊಡಬೇಕು ಸರಿಯಾಗಿ ಪ್ರಾಮಾಣಿಕವಾಗಿ ಅಂದರೆ, ಅವರಿಗೆ ಪ್ರಶಸ್ತಿ ಬಂದವ್ರಿಗೆ ಅವ್ರಿಗೆ ತುಂಬ ಉತ್ತೇಜನ ಸಿಗುತ್ತೆ, ತುಂಬ ಒಂದು ಸ್ಫೂರ್ತಿ ಸಿಗುತ್ತೆ. ಅದೇ ಥರ ನೋಡಿ ಬೇರೆಯವರು ನಾನು ಈ ಥರ ಮಾಡಬೇಕು, ನಾನು ಈ ಥರ ಸಾಧನೆ ಮಾಡಬೇಕು, ನಾನು ಪ್ರಶಸ್ತಿ ತಗೋಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ, ಬೇರೆ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿ ಬರುತ್ತೆ. ಇದು ಭಾಳ ಒಳ್ಳೆಯ ಕೆಲಸ, ಒಳ್ಳೆಯ ಪ್ರೋಗ್ರಾಮು, ನನಗೆ ತುಂಬ ಸಂತೋಷ ತಂದಿದೆ. ನನ್ನ ಈ ಕಾರ್ಯಕ್ರಮದಲ್ಲಿ ನಾನು ನನ್ನ ತಂಡ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀವಿ. ಎಲ್ಲ ಪ್ರಿಪೇರೇಷನ್ ಪ್ರತಿಯೊಂದು ಮಾಡ್ಕೊಂಡಿದ್ದೀವಿ, ಎಕ್ಸೆಪ್ಟ್ ಈ ಮೂಮೆಂಟ್. ಇಲ್ಲಿ ಏನು ಮಾತಾಡಬೇಕು ಅನ್ನೋದು ಮಾತ್ರ ನಾನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ದೊಡ್ಡ ಕ್ಷಮೆ ಇರಲಿ, ಯಾಕೆಂದರೆ ಇದಕ್ಕೆ ನಂಗೆ ಟೈಮ್ ಸಿಗಲಿಲ್ಲ. ನಿನ್ನೆ ರಾತ್ರಿಯಿಂದ ಅನ್ಕೋತಾ ಇದ್ದೆ, ಬಟ್ ಒಳಗಡೆ ಇಂಟೆನ್ಷನ್ ನಿಮಗೆ ಗೊತ್ತಿದ್ದಾಗ ಅಂಥ ಪ್ರಿಪ್ರೇಷನ್ ಬೇಕಾಗಲ್ಲ ಅಂತ ಅನಿಸುತ್ತೆ. ಸೊ ಹೀಗಾಗಿ ನನಗೆ ಈ ಕ್ಷಣದಲ್ಲಿ ಏನು ಹೊಳೆಯುತ್ತೆ ಅಷ್ಟು ಮಾತ್ರ ನಾನು ಹೇಳ್ತೀನಿ. ವುಮೆನ್ಸ್ ಡೇ ಅಥವಾ ಮದರ್ಸ್ ಡೇ, ವುಮೆನ್ಸ್ ಹೇಗೆ ಮಾಡ್ಬೇಕಂದ್ರೆ ಈ ಮದರ್ಸ್ ಡೇ ಬಂತು. ಸೊ ಮದರ್ಸ್ ಡೇ ಬಂದು ಇನ್ನೂ ತುಂಬ ಒಳ್ಳೆಯದಾಯಿತು ಅಂತ ಅನ್ಕೋತೀನಿ ಈ ಕಾರ್ಯಕ್ರಮ ಮಾಡೋಕ್ಕೆ ಆಗಿರೋದು.
ನೋಡಿ, ಅಂದರೆ ಹೆಣ್ಮಕ್ಕಳನ್ನ ಅಥವಾ ತಾಯಿ, ತಂಗಿ ಅಥವಾ ಹೆಂಡತಿ ಇವರಿಲ್ಲದೆ ನಮ್ಮ ಬಾಳು, ಗಂಡಸಿನ ಬಾಳು ಆ್ಯಕ್ಚುಲಿ ಅಪೂರ್ಣ ಮಾತ್ರವಲ್ಲ, ಅರ್ಥಹೀನ ಕೂಡ ಅಂತ ನನಗನ್ಸುತ್ತೆ. ಅಂದರೆ ಆ್ಯಕ್ಚುಲಿ ನಮಗೆ ಅಂದರೆ ನಾವು ಏನೇನು ಅನ್ಕೋತೀವಲ್ವಾ, ನಾವೆಲ್ಲ ಏನೇ ಅಂದ್ಕೊಂಡ್ರೂ ಕೂಡ ಇದು ಸರಿ ಇದೆಯಾ ಇಲ್ವಾ, ಎಲ್ಲರ ಜೊತೆ ಮಾತಾಡಿದ ಮೇಲೆ ಕೂಡ ಇದು ಸರಿ ಇದೆಯಾ ಇಲ್ವಾ, ನಾನು ಮಾಡ್ತಾರೋದು ಸರಿನಾ ಹೌದಾ ಅಂತಂದಾಗ ಒಂದು ಸಲ ನನ್ನ ವೈಫ್ ಕಡೆ ನನ್ನ ಮುಖ ತಿರುಗುತ್ತೆ. ಅವಳು ಸರಿ ಇದೆ ಅಂದರೆ ಓಕೆ, ಅವಳು ಸರಿ ಇಲ್ಲ ಅಂದರೆ 100 ಡೌಟ್ಗಳು ಅಲ್ವಾ. ಚಿಕ್ಕನ್ನಲ್ಲಿದ್ದಾಗ ಏನೇ ಸಾಧನೆ ಮಾಡಲಿ, ಏನೇ ಪ್ರಶಸ್ತಿ ಬರಲಿ, ಏನೇ ಆಗಲಿ ಕೂಡ ಅಮ್ಮನ ಹತ್ರ ಹೋಗಿ ಅಮ್ಮ ನಂಗೆ ಇದು ಬಂತು ಅಂದಾಗ ಅಮ್ಮನ ಮುಖದಲ್ಲಿ ಮುಗುಳೋ ಒಂದು ಸಂತೋಷ ಇದೆಯಲ್ಲ, ಸಾಕು, ಸಾರ್ಥಕ ಅಲ್ವಾ. ಸೊ ಹೀಗಾಗಿ ನನಗೆ ಇದಕ್ಕೆ ಈ ಒಂದು ಅದ್ಭುತವಾದ ಶಕ್ತಿಗೆ ನಮಗೆ ಕೊಟ್ಟಿರುವಂಥ ವರ ಅಥವಾ ನಮಗೆ ಕೊಟ್ಟಿರುವಂಥ ಒಂದು ವರದಾನ, ಇದಕ್ಕೇನು ಹೌ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ಯಾಕೆಂದರೆ ಭಾಳಷ್ಟು ಕಡೆ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿರ್ತೀವಿ ಅಥವಾ ಗ್ರೇಟ್ಫುಲ್ ಆಗಿರಲ್ಲ ಅನ್ನೋ ಇದೇ ಥರದ್ದಿರುತ್ತೆ. ಹೀಗಾಗಿ ಈ ಒಂದು ಪರಿಕಲ್ಪನೆ ಥ್ಯಾಂಕ್ಸ್ ಹೇಳೋಣ ಅಂತ. ಓಕೆ, ಥ್ಯಾಂಕ್ಸ್ ಹೇಳಿ ಮುಗಿಸುವಂಥದ್ದಲ್ಲ, ಅದಕ್ಕೆ ಏನು ಕೊಟ್ಟಿರೋದು ಸಾಲಲ್ಲ. ಆ ಒಂದು ಶಕ್ತಿ ನಿಮಗೆ ಕೊಟ್ಟಿರುವಂಥ ಶಕ್ತಿಗೆ ನೀವೇನು ಕೊಟ್ಟರು ಕೂಡ ಅದು ಋಣ ತೀರ್ಸೋಕ್ಕಾಗಲ್ಲ. ಬಟ್ ಒಂದಷ್ಟು ಸಂಕೇತಗಳನ್ನ, ಒಂದಷ್ಟು ಜೆಸ್ಚರ್ಸ್ಗಳನ್ನ ಮಾಡಬೇಕಲ್ವ ನಾವು ಅನ್ನೋ ದೃಷ್ಟಿಯಿಂದ ಗೌರಿ ಶಕ್ಕಿ ಸ್ಟುಡಿಯೋ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿತ್ತು. ಆದರೆ ಮಾಡಬೇಕು ಅಂತ ಅಂದ್ಕೊಳ್ಳೋದು ಬೇರೆ, ಆಗೋದು ಬೇರೆ ಅಲ್ವಾ. ಹೀಗಾಗಿ ನನಗೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಾವು ಸುಮಾರು ವರ್ಷಗಳಿಂದ ಗೌರಿ ಶಕ್ಕಿ ಸ್ಟುಡಿಯೋ ಶುರು ಮಾಡಿದಾಗಿಂದ ಈವೆಂಟ್ಗಳನ್ನ ಮಾಡೋಣ ಬೇರೆ ಬೇರೆದಂದಾಗ ನನ್ನ ಟೀಮಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ನಮ್ಮ ಟೀಮ್ ಕೂಡ ಹೌದು ಸರ್ ಅಂತಿತ್ತು, ಆದರೆ ಮಾಡ್ತಿರಲಿಲ್ಲ. ಯಾಕೆಂದರೆ ಧೈರ್ಯ ಇರಲಿಲ್ಲ. ಓಕೆ, ಯಾಕೆಂದರೆ ಅನುಭವ ಇರಲಿಲ್ಲ. ನಮಗೆ ಒಬ್ಬ ವ್ಯಕ್ತಿ ಬಂದು ಈವೆಂಟ್ ಮಾಡೋಣ ಅಂತಂದರು. ನಾವು ಅಂದ್ಕೊಂಡ್ವಿ ಹೌದು ಈವೆಂಟ್ ಮಾಡೋಣ. ಅವಾಗ ಹೇಳಿದರು ಇಲ್ಲ ನಮಗೆ ಮಾಡೋಕ್ಕಾಗಲ್ಲ, ನಮ್ಗೆ ಬರಲ್ಲ ಅಂತಂದಾಗ ಆ ವ್ಯಕ್ತಿ ಹೇಳಿದರು ನೀವು ಮಾಡಿ, ನಾನಿದ್ದೀನಿ ಅಂತಂದರು. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಹಂಗಿದ್ರೆ ನೀವು ಮಾಡಿರಿ, ನೀವು ಉಳಿದು ನಾನು ನೋಡ್ಕೋತೀನಿ ಅಂತಂದರು. ಅವರಿಂದಾಗೆ ಇವತ್ತು ಇವೆಂಟ್ ಆಗಿದ್ದು ನಿಜ ಹೇಳಬೇಕು ಅಂತಂದರೆ. ಅವ್ರು ಯಾರು ಗೊತ್ತಾ? ನಮ್ಮ ಕಿರಣ್ ಕುಮಾರ್, ಫೀನಿಕ್ಸ್ ಮಾರ್ಕೆಟಿಂಗ್ ಸರ್ವಿಸ್ನ ಕಿರಣ್ ಕುಮಾರ್. ಅವರು ಶುರು ಮಾಡಿದ ಒಂದು ಕೆಲಸ ಇದು. ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳೋ ಥರ ಆಗಿದೆ. ಆದರೆ ಜಾಸ್ತಿ ಹೇಳಬಾರ್ದು, ಆದರೆ ಹೇಳ್ತೀನಿ, ನಿನ್ನೆ ನಿದ್ದೆ ಇಲ್ಲ ಅಂದರೆ ಸ್ಟ್ರೆಸ್ಸು, ಟೆನ್ಷನ್ನು ಹೆಂಗಾಗುತ್ತೋ ಅಂಥೇಳಿ. ಆಮೇಲೆ ಕೆಲವೊಂದು ಸಲ ಅನ್ಸೋದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀವಲ್ವ, ಏನೋ ಸ್ವಲ್ಪ ಚಿಕ್ಕ ಪುಟ್ಟದ್ದು ಏನಾದರೂ ಆದರೆ ಇಟ್ಸ್ ಓಕೆ ಅನ್ನೋ ಥರ ಅಂತ ಅಂದ್ಕೊಂಡು ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿದ್ದೀನಿ. ಏನಾದರೂ ಇನ್ಕನ್ವೀನಿಯನ್ಸ್ ಆಗಿದ್ದರೆ, ಸಣ್ಣ ಪುಟ್ಟ ಹಿಂದೆ ಮುಂದೆ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಅಷ್ಟು ಹೇಳ್ತಾ ಮತ್ತೇನು ಹೇಳಿ. ಸೊ ಈ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡು ಹೊರಟಾಗ ನಾನು ಸಪೋರ್ಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್ ಹೇಳುವಂಥ ಲಿಸ್ಟ್ ಆಮೇಲಿದೆ, ಅದನ್ನು ಖಂಡಿತ ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ನಮ್ಮ ಆದರ್ಶ್ ಡೆವಲಪರ್ಸ್ನ ನಮ್ಮ BM ಜಯಶಂಕರ್ ಸರ್ ಅವ್ರ ಹತ್ರ ಹೋಗಿ ಸರ್ ಹಿಂಗೆ ಅಂದ್ಕೊಂಡಾಗ ಅವ್ರು ಬೆನ್ನು ತಟ್ಟಿದ್ರು ಮಾಡಿ ಅಂತ. ಸೊ ಹಿಂಗಾಗಿ ಮೊದಲನೇದಾಗ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ಸ್ವೀಟ್ ಹೌಸ್ನ ಶ್ವೇತಾ ಅವರು, ಹೀಗೆ ಸುಮಾರು ಜನ ಇದು ಬೆನ್ನಿಗೆ ನಿಂತ್ಕೊಂಡು ಈ ಕಾರ್ಯ ಆಗಿದೆ. ಆಮೇಲೆ ಮಾಸ್ಟರ್ ಕ್ಲಾಸ್ನ ರಂಗಸ್ವಾಮಿ ಮೂಕನಹಳ್ಳಿ ಸರ್ ಮತ್ತು ನಮ್ಮ ಕವಿತಾ ಮಿಶ್ರಾ ಅವರು, ನಮಗೆ ಬಂದಿರುವಂಥ ಭಾವನಾ ಅವರು, ಇನ್ನೂ ಬರಲಿರುವಂಥ ಒಂದಷ್ಟು ಜನ ಗೆಸ್ಟ್ಗಳಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಅಷ್ಟೇ, ಮತ್ತೇನು ಜಾಸ್ತಿ ಹೇಳಕ್ಕೆ ಹೊಳಿತಾ ಇಲ್ಲ. ಆದರೆ ಒಂದು ಹೇಳ್ಬಿಡ್ತೀನಿ, ಮಾತು ಮುಗಿಸ್ಬಿಡ್ತೀನಿ. ಏನಂದರೆ ನಾವು ಈ ಒಂದು ಅವಾರ್ಡ್ ಫಂಕ್ಷನ್ ಮಾಡಬೇಕು ಅಂತಂದಾಗ ಶೀಪ್ ಅವರ್ ಅವಾರ್ಡ್ ಅಂತ ಅಂದ್ಕೊಂಡು ನಾವು ನಾಮಿನೇಷನ್ ಓಪನ್ ಮಾಡಿದಾಗ ಸುಮಾರು 200ಕ್ಕೂ ಹೆಚ್ಚು ನಾಮಿನೇಷನ್ಗಳು ಬಂದವು. ಸೊ ಹೆಣ್ಣು ನಮ್ಮ ಸಮಾಜದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ, ಏನೆಲ್ಲ ಸಾಧನೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿದ್ದೆ ಅವಾಗ. ಕೆಲವೊಬ್ಬರು ಎಷ್ಟು ಅಂದರೆ ಯೂಶ್ವಲಿ ಏನಾಗಿದೆ ಹೇಳಿ, ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ ಏನೇ ಆದರೂ ಕೂಡ. ಕೆಲವೊಬ್ಬರು ಗೂಗಲಲ್ಲಿ ಸರ್ಚ್ ಮಾಡಿದರೆ ಒಂದು ಹೆಸರು ಒಂದು ಅವ್ರದ್ದು ಏನೋ ಎಂಟಿಟಿನೇ ಇಲ್ಲ ಅಂಥವ್ರು ಕೂಡ ಇದ್ದಾರೆ ನಮ್ಮ ಸಮಾಜದಲ್ಲಿ. ನಾವು ಯಾರಿಗೋ ಫೋನ್ ಮಾಡಿ ಕೇಳಿದ್ವಿ, ಇವ್ರು ಹೇಗೆ ಅಂದಾಗ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದಾಗ ನಾವು ಅವ್ರಿಗೆ ಕಾಲ್ ಮಾಡಿ ಅವ್ರ ಕೆಲಸ ಎಷ್ಟು ಸೆಲ್ಫ್ಲೆಸ್ ಆಗಿ ಮಾಡ್ತಾಯಿದ್ರೆ ಮತ್ತು ಎಷ್ಟು ಎಲೆಮರೆ ಕಾಯಿ ಥರ ಮಾಡ್ತಾಯಿದ್ರೆ ಅಂದರೆ ಅವ್ರಿಗೆ ಏನೂ ಬೇಕಾಗಿಲ್ಲ ಆ್ಯಕ್ಚುಲಿ. ಬಟ್ ನಾವು ಕೃತಜ್ಞತೆ ಹೇಳೋದು, ಕಂಗ್ರ್ಯಾಚುಲೇಷನ್ಸ್ ಹೇಳೋದು ನಮ್ಮ ಕರ್ತವ್ಯ. ಹೀಗಾಗಿ ಕರ್ನಾಟಕದ ಎಲ್ಲೆಡೆಯಿಂದ, ಬೆಳಗಾಮಿಂದ ಬಂದಿದ್ದಾರೆ, ಚಾಮರಾಜನಗರದಿಂದ ಬಂದಿದ್ದಾರೆ, ದಕ್ಷಿಣ ಕನ್ನಡದಿಂದ ಬಂದಿದ್ದಾರೆ. ಈ ಪ್ರಶಸ್ತಿಗಳನ್ನ ಆಯ್ಕೆ ಮಾಡೋದು ತುಂಬ ಕಷ್ಟ ಆಗಿತ್ತು. ಆದರೂ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಪಟ್ಟು ಈ ಆಯ್ಕೆಯನ್ನು ಮಾಡಿದ್ದೀವಿ. ಹೀಗಾಗಿ ಆಯ್ಕೆಗೊಂಡ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಈ ಅವಕಾಶ ನನಗೆ ಕೊಟ್ಟರೆ, ನೀವು ನಮಗೆ ಕೊಟ್ಟರೆ, ಹೀಗಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮತ್ತೊಂದು ಸಲ
ಮತ್ತೆ ವೇದಿಕೆ ಬಂದು ಮತ್ತೆ ಏನಾದರೂ ಹೊಳೆದ್ರೆ ಮಾತಾಡ್ತೀನಿ, ಬಟ್ ಜಾಸ್ತಿ ಮಾತಾಡಲ್ಲ ಈಗ ಸದ್ಯಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಮತ್ತೊಂದು ವಿಶೇಷ ಅಂದ್ರೆ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾದಂಥ ಆಕೆ ಶಕ್ತಿ ಎಂಬ ವಿಶೇಷ ಗೀತೆ, ಪುನೀತ್ ಕುಮಾರ್ ವಿ ಅವರಿಂದ ರಚಿಸಲ್ಪಟ್ಟಂಥ ಈ ಗೀತೆ ಮಹಿಳಾ ಶಕ್ತಿಯ ಸಂಕೇತವಾಗಿ ಕಾರ್ಯಕ್ರಮಕ್ಕೆ ಹೊಸ ಆಯಾಮ ನೀಡಿತು. ಒಟ್ನಲ್ಲಿ ಮಹಿಳಾ ಸಾಧಕಿಯರಿಗೆಂದೇ ಆಯೋಜನೆಗೊಂಡಿದ್ದ ಶಿ ಪವರ್ ಅವಾರ್ಡ್ಸ್ ಎಲ್ಲರ ಗಮನ ಸೆಳೆದಿದ್ದು, ಎಲೆಮರೆ ಕಾಯಿಯಂತೆ ಕೆಲಸ ಮಾಡ್ತಾ ಇರೋ ಮಹಿಳೆಯರಿಗೆ ಕಾರ್ಯಕ್ರಮದ ಮೂಲಕ ಗೌರವ ಸಲ್ಲಿಸಲಾಯಿತು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.